ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಗಾಯತ್ರಿ ಹುಳ್ಳಿ. ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲಿಗೆ ನನ್ನ 2ನೇ ವಿಡಿಯೋವನ್ನು ಹಾಕಬೇಕೆಂದು ನಿರ್ಧರಿಸಿ ನಾನು ಬರೆದಿರುವಂತಹ ಕವನ ಸಂಕಲನ ಜೀವತೇವದ ಭಾವಲೋಕದ ಪುಸ್ತಕದಿಂದ ರೈತರ ಬಗ್ಗೆ ನಾನು ಬರೆದಿರುವ 2 ಕವನವನ್ನು ವಾಚನ ಮಾಡಬೇಕೆಂದು ಬಯಸುತ್ತೇನೆ. ನನ್ನ ಕವನವನ್ನು ಕೇಳಿ ಹಾರೈಸಿ ಹರಿಸಿ. ನಿಮಗೆ ಕವನಗಳು ಇಷ್ಟವಾಗಿದ್ದಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ರೈತ ಎಂಬ ಶೀರ್ಷಿಕೆ. ರೈತ ಲೋಕದ ದೇವರಿವನಯ್ಯ, ನಿಸ್ವಾರ್ಥತೆ ಜನರ ಹಸಿವ ನೀಗಿಸುವನಯ್ಯ, ಕುಟುಂಬದ ಬಂಡಿ ಸಾಗಿಸುವನಯ್ಯ, ಇವನನ್ನು ಗೌರವದಿ ಕಂಡರೆ ಶಿವ ಕೂಡ ಮೆಚ್ಚುವನಯ್ಯ. ಸುಖದ ಸೋಪಾನ ಬೇಡಲಿಲ್ಲ, ಗರ್ವದಿ ನಡೆಯುವವನಲ್ಲ, ಮದವನ್ನು ಮೈಗಚ್ಚಿಕೊಂಡವನಲ್ಲ, ಮತ್ಸರದಿ ಎಂದೂ ಬದುಕಿಲ್ಲ. ಸುಂದರ ಸರಳ ಜೀವನ ನಡೆಸುವವ, ದೇಶದ ಬೆನ್ನೆಲುಬು ಎನಿಸಿಕೊಂಡವ. ಗಾಳಿ ಮಳೆ ಬಿಸಿಲು ನೆರಳು ಎನ್ನದೆ, ತನ್ನೆಲ್ಲ ನೋವನ್ನು ಲೆಕ್ಕಿಸದೆ, ಸಂಸಾರದ ಭಾರವ ಹೊತ್ತು ನಡೆದವ. ದೇಶ ಕಾಯೋ ದೇಶದೊಳಗಿನ ಯೋಧ, ಹಗಲಿರುಳು ಎನ್ನದೆ ನಮಗಾಗಿ ದುಡಿಯುವವ. ಎಲ್ಲರ ಉದರ ತಣಿಸುವವ, ಇವನ ಈ ಶ್ರಮಕ್ಕೆ ಇವನು ದೇವರಲ್ಲದೆ ಇನ್ನಾರವ. ರಾತ್ರಿಯಲ್ಲಿ ಅರಸನಂತೆ ನಿದ್ದೆಗೆ ಜಾರುವವನು, ಸರಳ ಸಜ್ಜನಿಕೆಯ ಸರದಾರನು, ನಮ್ಮ ಅನ್ನದಾತನು. ದೇಶದ ಬೆನ್ನೆಲುಬು ಎಂದೇ ಹೆಸರುವಾಸಿಯಾದ ಇವನು, ಯುಗ ಯುಗಗಳಿಂದಲೂ ದೈವನು. ನೇಗಿಲ ಯೋಗಿ ಎಂದು ಕರೆಸಿಕೊಳ್ಳುವವನು, ಕಾಯಕ ಯೋಗಿ ಹಾಗೆ ಸದಾ ದುಡಿಯುವವನು. ಒಂದೊಂದು ಅಗುಳಿನ ಬೆಲೆಯನ್ನು ಅರಿತವನು, ಜೀವನದ ನಿಜವಾದ ಕಷ್ಟ ಸುಖ ಅನುಭವಿಸುವವನು. ಏನೇ ಬಂದರೂ ಎದುರಿಸಿ ನಗು ನಗುತ್ತಾ ಬಾಳುವವನು, ನೆಮ್ಮದಿಯ ಜೀವನವ ಬಯಸುತ್ತಾ ಬದುಕುವವನು. ಪ್ರಪಂಚದ ಜೀವರಾಶಿಗಳಿಗೆ ಅನ್ನದಾತನು, ಬೆವರಿನ ಮಹತ್ವವ ಅರಿತವನು. ನಿಜವಾದ ಮಣ್ಣಿನ ಮಗನಿವನು, ನಾ ಕಂಡ ಪ್ರತ್ಯಕ್ಷ ದೈವ ಇವನು. ಧನ್ಯವಾದಗಳೊಂದಿಗೆ